ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಸೂಪ್ ವೆರೈಟಿನ ತೊಗೊಂಡು ಬಂದಿದ್ದೀನಿ ನಾನು. ಈ ಬ್ರೊಕೋಲಿಯಿಂದ ಮಾಡೋ ಸೂಪು. ಬ್ರೊಕೋಲಿ ಹಬ್ಬ ಎಂಥ ಆರೋಗ್ಯಕರ ಗುಣಗಳನ್ನು ಹೊಂದಿದೆ ಅಂತೀರಾ. ಅದು ಸ್ವಲ್ಪ ದುಬಾರಿ ಆದರೂ ತುಂಬಾ ಒಳ್ಳೆಯದದು. ಸೊ ಹೇಳ್ತಾ ಹೋಗ್ತೀನಿ. ಇಲ್ಲಿ ಬ್ರೊಕೋಲಿ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ. ಬ್ರೊಕೋಲಿ ನೋಡಿ ತೊಳೆದು ಚೆನ್ನಾಗಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಅಮೇರಿಕನ್ ಕಾರ್ನ್ ಅಥವಾ ಸ್ವೀಟ್ ಕಾರ್ನ್ ಅಂತಾರಲ್ಲ ಅದು. ಟೊಮೆಟೊ ಒಂದೆರಡು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಬೇಯಿಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಮಗೆ. ಬ್ರೊಕೋಲಿನಂತೂ ಸ್ವಲ್ಪ ಚೆನ್ನಾಗಿ ಉಪ್ಪು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಒಂದು 3 ರಿಂದ 4 ಸತಿ. ಸೊ ಸಣ್ಣ ಸಣ್ಣ ಹುಳ ಏನಾದರೂ ಇದ್ದರೆ ಕ್ಲೀನಾಗಿ ತೊಳ್ಕೊಬೇಕು. ಕಾಲಿಫ್ಲವರ್ ಥರನೇ ಇದನ್ನು ಹೂಕೋಸ್ಕರನೇ ತೊಳ್ಕೊಬೇಕು. ಟೊಮೆಟೊನೂ ಹಾಕೋತಾ ಇದ್ದೀನಿ ಇಲ್ಲಿ ಎಲ್ಲ ಒಟ್ಟಿಗೆ ಬೇಯಿಸೋಕ್ಕೆ. ಇದೆಲ್ಲ ಬೇಯಿಸ್ಕೊಂಡು ಬರೋಣ. ತುಂಬಾ ಆರೋಗ್ಯಕರ ಗುಣ. ಪೊಟ್ಯಾಷಿಯಮ್ ಇದೆ. ಪೊಟ್ಯಾಷಿಯಮ್ ಅಂತೂ ತುಂಬ ಕಡಿಮೆ ತರಕಾರಿಗಳಲ್ಲಿದೆ. ಮತ್ತು ರಕ್ತದ ಒತ್ತಡವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಒಂದು 12 ಕಾಯಿಲೆಗಳಿಗೆ ಇದು ಟಾಟಾ ಬಾಯ್ ಬಾಯ್ ಹೇಳುತ್ತೆ ಅಂತ ಹೇಳ್ತಾರೆ. ಸೊ ವೈಟಮಿನ್ ಸಿ, ವೈಟಮಿನ್ ಕೆ, ಐರನ್ ಅಂಶ ಏನೇನಿಲ್ಲ ಅಂತೀರಾ. ಸೊ ನೀವು ನೋಡಿ ಏನೇನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ತುಂಬಾ ಆರೋಗ್ಯಕರ ಈ ಬ್ರೊಕೊಲಿ. ಸೀಸನಲ್ ಇದು. ಸೊ ಸಿಕ್ಕಿದಾಗ ನೀವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಿ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಕಡ್ಡಿ ಇದೆಯಲ್ಲ, ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಸೊ ಯಾಕಂದರೆ ಕಡ್ಡಿನ ಸೋಸ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ. ಇದನ್ನು ಎರಡು ಸತಿ ವಿಷಲ್ ಹಾಕ್ಕೊಂಡು ಬೇಯಿಸ್ಕೊಂಬರ್ಬೇಕು. ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಮತ್ತು ಇದು ಕಡ್ಡಿ ಮತ್ತು ಈರುಳ್ಳಿ ಎಲ್ಲನೂ 2 ವಿಷಲ್ಲು ಕೂಗಿಸ್ಕೊಂಡು ಬರಬೇಕು. ಅಮೇರಿಕನ್ ಕಾರ್ನು ಈ ಸೂಪು ಕುಡಿತಾ ಇರ್ಬೇಕಾದ್ರೆ ಮಧ್ಯಾಹ್ನ ಒಂದು ಸಿಕ್ಕರೆ ತುಂಬ ಟೇಸ್ಟಿ ಇರುತ್ತೆ. ಸೊ ತುಂಬಾ ರುಚಿಕರವಾದ ಸೂಪ್ ಇದು. ನೀವು ಸ್ಟಾರ್ಟರಾಗಿ ಸೂಪು ಡಿನ್ನರ್ ಟೈಮಲ್ಲೋ ಅಥವಾ ಬೇರೆ ಟೈಮಲ್ಲೂ ಅಷ್ಟೇ, ನೀವು ಸೂಪ್ ಜೊತೆ ಒಂದು ತರಕಾರಿ ಮಿಕ್ಸ್ಡ್ ಸ್ಟಿರ್ ಫ್ರೈ ಅಥವಾ ವೆಜಿಟೇಬಲ್ ಸಲಾಡ್ನ ತಿಂದರೆ ಹೊಟ್ಟೆ ತುಂಬುತ್ತೆ. ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆ ಫುಡ್ ಇದು. ಸೊ ಇಲ್ಲಿ ಬೇಯಿಸ್ಕೊಂಡು ಬಂದಿದ್ದೀನಿ ನೋಡಿ ಸಪ್ರೇಟಾಗಿ. ಕೊತ್ತಂಬರಿ ಕೂಡ ಬೆಂದಿದೆ. ಸೊ ಈ ಕೊತ್ತಂಬರಿ ಕಡ್ಡಿಗಳನ್ನ ನಾವು ಈ ಥರ ಸೂಪ್ಗೆಲ್ಲ ಉಪಯೋಗಿಸ್ಕೋಬೋದು. ಸೊ ಆ ಕಡ್ಡಿಲೇ ನಮಗೆ ಜಾಸ್ತಿ ಆರೋಗ್ಯಕರ ಅಂಶ ಇರೋದು ಸೊಪ್ಪಿಗಿಂತ. ಇಲ್ಲಿ ನೋಡಿ ಬೆಳ್ಳುಳ್ಳಿ ಇದು ಮಾಡ್ಕೋತಾ ಇದ್ದೀನಿ, ಕ್ರಷ್ ಮಾಡ್ಕೋತಾ ಇದ್ದೀನಿ. ಅದು ಸಪ್ರೇಟ್ ಒಗ್ಗರಣೆಗೋಸ್ಕರ ಮಾಡಿಟ್ಕೊಂಡೆ. ಇದು ಕಡ್ಡಿ ಇದೆಯಲ್ಲ, ಕೊತ್ತಂಬರಿ ಕಡ್ಡಿ ಸಪ್ರೇಟಾಗಿ ಮಾಡ್ತಿದ್ದೀನಿ. ಅದ್ರ ಜೊತೆ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಇದು ಕಡ್ಡಿ ಸಪ್ರೇಟಾಗಿ ಸೋಸ್ಕೋಬೇಕಾಗತ್ತೆ. ಸೊ ನೀರು ಹಾಕಿ ಇದನ್ನು ಸೋಸ್ಕೋಬೇಕು. ಸೊ ನೀವು ಒಂದು ಸತಿ ಪ್ರಯತ್ನ ಪಡಿ, ಹೇಗೆ ಬರುತ್ತೆ ಅಂತ ಹೇಳಿ ನನಗೆ. ಸೊ ಕೊತ್ತಂಬರಿ ಕಡ್ಡಿನ ನಾನು ರುಬ್ಬಿರೋದನ್ನ ಸೋಸ್ಕೋತಾ ಇದ್ದೀನಿ ಇಲ್ಲಿ. ಟೇಸ್ಟ್ ಮಾತ್ರ ಇದು ಅದ್ಭುತ. ನೀವು ಒಂದ್ಸರಿ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಸೊ ಇದನ್ನು ಚೆನ್ನಾಗಿ ಈ ಥರ ಎಷ್ಟು ರಸ ಸಿಗುತ್ತೋ ನಮಗೆ 2-3 ಸತಿ ಸೋಸ್ಕೊಂಡ್ಬಿಡ್ಬೇಕು ಇದನ್ನು. ಸೊ ನಾನು ಮಾಡ್ತಾಯಿದ್ದೆ, ಅದಕ್ಕೆ ಶೂಟ್ ಮಾಡ್ಕೊಳ್ಳೋಣ ಅಂತ ನಿಮಗೆ ತೋರಿಸೋದಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ಇದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು, ಈರುಳ್ಳಿ, ಟೊಮೆಟೊ ಮತ್ತು ಬ್ರೊಕೊಲಿನ. ಸೊ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಎಷ್ಟೋ ವೆರೈಟಿಲಿ ಸೂಪ್ಗಳನ್ನ ಮಾಡ್ತಾರಲ್ವ, ಸೊ ನಾನು ಈ ರೀತಿ ಮಾಡ್ತೀನಿ. ಸೊ ಇದನ್ನೆಲ್ಲ ಏನೂ ಸೋಸೋ ಅವಶ್ಯಕತೆ ಇಲ್ಲ. ಸೊ ಇದು ಸೋಸ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅದರಿಂದ. ಸೊ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಇದನ್ನು ಚೆನ್ನಾಗಿ ರುಬ್ಕೊಂಬಂದರೆ ಸಾಕು. ಸೊ ನಾನೆಲ್ಲ ಡೀಟೇಲಾಗಿ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿ. ಸೊ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಸೊ ಮತ್ತೆ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ಬೆಣ್ಣೆ ಹಾಕಿದ್ರೇ ಈ ಸೂಪ್ಗೆಲ್ಲ ಚೆನ್ನಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರು. ಇದು ಬೆಳ್ಳುಳ್ಳಿ ನಾನು ಕ್ರಷ್ ಮಾಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಒಂದು 7-8 ಬೆಳ್ಳುಳ್ಳಿ ಬೇಳೆ, ಅದು ರುಬ್ಬಕ್ಕೆ ಕೂಡ ಹಾಕ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಸ್ವಲ್ಪ. ಸೊ ಇದನ್ನು ಬೆಣ್ಣೆನ ಕರ್ಗಕ್ಕೆ ಬಿಡಬಾರ್ದು, ಸೀದೋಗಿಬಿಡುತ್ತೆ. ಸೊ ನಾವು ಹಿಂದೆನೇ ಎಲ್ಲ ಹಾಕ್ಕೊಂಡು ಬಂದುಬಿಡಬೇಕು. ಸೊ ಇಲ್ಲಿ ರುಬ್ಬಿರೋಂಥ ಬ್ರೊಕೊಲಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಿ ಕುಕ್ಕರ್ಗೆ. ಇಲ್ಲಿ ಇಟ್ಟಿದ್ದೀನಲ್ವ ನಾನು ಒಗ್ಗರಣೆ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಗಟ್ಟಿ ಇದೆ, ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ನೀರು ಹಾಕ್ಕೋಬೇಕು. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ವೇಸ್ಟ್ ಮಾಡಬಾರ್ದು, ಎಲ್ಲ ಹಾಕ್ಕೋಬೇಕು. ಕೊನೆಯಲ್ಲೂ ಅಷ್ಟೇ, ನಿಮಗೆ ಎಷ್ಟು ಬೇಕೋ ನೀರು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ ಈ ರೀತಿ ಗಟ್ಟಿ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿದೆ ಅಲ್ವಾ. ಅದು ಈ ಥರ ನುಣ್ಣಗೆ ರುಬ್ಕೊಂಡು ಬರಬೇಕು. ಸೊ ನಿಮ್ಮ ಬ್ರೊಕೊಲಿ ಹಾಕಿದ್ದೀವಿ ಅಂತಲೇ ಗೊತ್ತಿಲ್ಲ ನೋಡಿ. ಇದೆಲ್ಲ ಕೊತ್ತಂಬರಿ ಇದು ಸೋಸ್ಕೊಂಡಿದ್ವಲ್ಲ ಸ್ಟಾಕು,
ಕಡ್ಡಿ ಅದರದ್ದು ರಸ ಇದು. ಸೊ ಇಲ್ಲಿ ಕಾರ್ನ್ ಬೇಯಿಸ್ಕೊಂಡಿದ್ನಲ್ಲ ಅದೆಲ್ಲ ಕಾರ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ಈ ರೀತಿ. ರೆಡಿಮೇಡ್ ಕಾರ್ನು ಸಿಗುತ್ತೆ, ಬಟ್ ಇದೇನು ಎಷ್ಟು ಬೆಂದ್ಬಿಟ್ರೆ ಒಂದು 2 ನಿಮಿಷಕ್ಕೆ ಹಿಂಗೆ ಪೀಲ್ ಮಾಡ್ಕೊಂಬಿಡ್ಬೋದು ಕಾರ್ನ. ಸೊ ಇಲ್ಲಿ ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ಸೊ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೂ ನೀವು ತಿನ್ನಬೇಕಾದ್ರೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ನಮ್ಮ ಇಂಡಿಯನ್ ಟಚ್ ಅಲ್ವಾ, ಎಲ್ಲೋದ್ರೂ ಇರುತ್ತೆ ಅದು. ಸೊ ಯಾವುದೇ ಮಾಡಿದ್ರೂ ನಮ್ಮದು ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ನಮ್ಮ ಇಂಡಿಯನ್ ಟಚ್ ಥರ ಇದು. ಆಲ್ಮೋಸ್ಟ್ ರೆಡಿ ನಮ್ಮದು. ಕುದೀತಾ ಇದೆ ಆ್ಯಕ್ಚುಲಿ, ಇಲ್ಲಿ ಸ್ಟವ್ ಆನಲ್ಲಿದೆ. ಸೊ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಳೆದಿದ್ದ ನೀರೆಲ್ಲ ಹಾಕ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ಹಾಕ್ಕೊಳ್ಳಿ, ತುಂಬ ನೀರಿದ್ರೂ ಟೇಸ್ಟ್ ಇರಲ್ಲ, ಅದು ಕ್ರೀಮಿ ಟೆಕ್ಸ್ಚರ್ ಇರಬೇಕು ಸೂಪ್ ಅಂದರೆ. ಟೇಸ್ಟ್ ಮಾತ್ರ ನೀವು ಮಾಡ್ಕೊಂಡು ನೋಡಿ, ಅಷ್ಟು ಅದ್ಭುತ. ಇವಾಗಲೇ ಫಸ್ಟ್ ಟೈಮ್ ನಾನು ಉಪ್ಪು ಹಾಕ್ತಿರೋದು, ಎಲ್ಲೂ ಉಪ್ಪು ಹಾಕಿಲ್ಲ ನಾನು. ಯಾವ ತರಕಾರಿ ಬೇಯೋದಕ್ಕೆ ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಆದಷ್ಟು ಕಡಿಮೆ ಇದ್ರೇ ಒಳ್ಳೆಯದು ಸೂಪ್ಗೆ. ಸೊ ಒಂದು ಸ್ಪೂನು ನೋಡಿ ಸಕ್ಕರೆ ಹಾಕ್ಕೋತೀನಿ, ಎನ್ಹಾನ್ಸ್ ಮಾಡುತ್ತೆ ಟೇಸ್ಟು. ಆಲ್ಮೋಸ್ಟ್ ಆಯಿತು ಸೂಪ್ ಇದು. ಸೊ ನಾನು ಇಲ್ಲಿ ಪಾವ್ ಭಾಜಿ ಈವ್ನಿಂಗ್ ಡಿನ್ನರ್ಗೆ ಈ ಸೂಪನ್ನ ಸರ್ವ್ ಮಾಡಿದ್ದೆ. ಸೊ ನನ್ನ ಈ ಕಾರ್ನ್ ಸೂಪು ನಿಮಗೆ, ಕಾರ್ನು ಮತ್ತು ಬ್ರೊಕೊಲಿ ಸೂಪು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ನನ್ನ ಚಾನಲಲ್ಲಿ ಬೇರೆ ರೆಸಿಪೀಸ್ ಇದೆ, ಹೋಗಿ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.